ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಡಿಸೆಂಬರ್ 31, 2007ರ ಅವ್ಯಕ್ತ ಮುರಳಿಯ ವಿಶೇಷ ಅಂಶಗಳ ಮೇಲೆ ಗಮನ ಹರಿಸಲಿದ್ದೇವೆ. ಇದು ಕೇವಲ ಒಂದು ಮುರಳಿಯಲ್ಲ. ಇದು ಹಳೆಯ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷಕ್ಕೆ ಕಾಲಿಡ್ತಿರೋ ನಮಗೆ ಬಾಪ್ತಾದ ಕೊಡ್ತಿರೋ ಒಂದು ಆಧ್ಯಾತ್ಮಿಕ ಮಾರ್ಗಸೂಚಿ. ಓಂ ಶಾಂತಿ. ಹೌದು, ಈ ಮುರಳಿಯ ಟೈಮಿಂಗೇ ಬಹಳ ವಿಶೇಷ. ಹೊರಗಿನ ಜಗತ್ತು ಒಂದು ರಾತ್ರಿಯ ಸಂಭ್ರಮದಲ್ಲಿ ಮುಳುಗಿರುತ್ತೆ. ಬಾಬ್ದಾದ ಹೇಳ್ತಾರೆ, ಅವರು ಆರಿಹೋದ ದೀಪವನ್ನು ಮತ್ತೆ ಹಚ್ಚಿ ಖುಷಿ ಪಡ್ತಾರೆ. ಆದರೆ ನಾವು ಸಂಗಮಯುಗದ ಪ್ರತಿ ಕ್ಷಣವನ್ನೂ ಉತ್ಸವದ ಹಾಗೆ ಆಚರಿಸೋ ಸದಾ ಜಾಗೃತ ಆತ್ಮದೀಪಗುರು. ನಮ್ಮ ದೀಪ ಅದು ಎಂದಿಗೂ ಆರದ ಅವಿನಾಶಿ ದೀಪ. ಅದ್ಭುತವಾದ ಹೋಲಿಕೆ. ಹಾಗಾದ್ರೆ ಈ ಮುರಳಿ ನಮಗೆ ಬರೀ ಶುಭಾಶಯ ಕೋರುತ್ತಿಲ್ಲ, ಬದಲಾಗಿ ಒಂದು ಪರಿವರ್ತನೆಯ, ಒಂದು ನೀಲನಕ್ಷೆಯನ್ನೇ ಕೊಡ್ತಿದೆ. ಇದರಲ್ಲಿ 3 ಮುಖ್ಯ ಹಂತಗಳಿವೆ ಅಂತ ನನಗನ್ಸುತ್ತೆ. ಮೊದಲನೇದು, ನಮ್ಮ ಆಂತರಿಕ ಸಂಪತ್ತು, ನಮ್ಮ ಖಜಾನೆಗಳನ್ನ ಸಫಲಗೊಳಿಸೋದು ಹೇಗೆ. ಎರಡನೇದು, ಆ ಶಕ್ತಿ ಬಳಸಿ ಜಗತ್ತಿಗೆ ಅಖಂಡ ದಾನಿಗಳಾಗೋದು ಹೇಗೆ. ಮತ್ತು ಕೊನೆಯದಾಗಿ, ಬಹುಶಃ ಅತ್ಯಂತ ಕಠಿಣ ಪರೀಕ್ಷೆ, ನಮ್ಮನ್ನ ನಿಂದಿಸೋರ್ನೂ ಸಹ ದಯೆಯಿಂದ ಎದುರಿಸೋದು ಹೇಗೆ. ಈ 3 ಹಂತಗಳನ್ನ ಒಂದೊಂದಾಗಿ ನೋಡೋಣ. ಖಂಡಿತ, ಇದೇ ಈ ಮುರಳಿಯ ಸಾರ. ಸರಿ, ಹಾಗಾದ್ರೆ ಮೊದಲ ಹಂತಕ್ಕೆ ಬರೋಣ. ಬಾಪ್ದಾದಾರವರು ಒಂದು ಪ್ರಮುಖ ಇಶಾರೆ ಕೊಡ್ತಾರೆ: ಪ್ರಾಪ್ತಿಯಾದ ಖಜಾನೆಗಳನ್ನು ಸಫಲಗೊಳಿಸಿ ಮತ್ತು ಸಫಲತಾ ಸ್ವರೂಪರಾಗಿ. ಈ ಖಜಾನೆಗಳನ್ನು ಸಫಲಗೊಳಿಸೋದು ಅನ್ನೋ ಮಾತು ಕೇಳಕ್ ಚೆನ್ನಾಗಿದೆ, ಆದ್ರೆ ಆಕ್ಚುಲಿ ಇದರ ನಿಜವಾದ ಅರ್ಥ ಏನು? ನಾವೆಲ್ಲರೂ ಒಂದು ದೊಡ್ಡ ನಿಧಿ ಮೇಲೆ ಕೂತಿದೀವಿ, ಆದ್ರೆ ಅದನ್ನ ಹೇಗ್ ಬಳಸೋದು ಅಂತ ಗೊತ್ತಿಲ್ವಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಸಫಲಗೊಳಿಸೋದು ಅಂದ್ರೆ ಪ್ರತಿಯೊಂದನ್ನು ಈಶ್ವರಿಯ ಸೇವೆಗಾಗಿ ಬಳಸೋದು. ನಮ್ಮಲ್ಲಿರೋ ಪ್ರತಿಯೊಂದು ಖಜಾನೆ, ಸಮಯ, ಶ್ವಾಸ, ಸಂಕಲ್ಪ, ಜ್ಞಾನ, ಶಕ್ತಿಗಳು, ಗುಣಗಳು ಎಲ್ಲವೂ ಅಮೂಲ್ಯ. ಬಾಬಾ ಹೇಳ್ತಾರೆ, ಸಂಗಮಯುಗಲ 1 ಸೆಕೆಂಡ್ ವ್ಯರ್ಥವಾದರೂ ಅದು ಅಲಬೆಲಾಪನ್ ಅಂದ್ರೆ ಆಧ್ಯಾತ್ಮಿಕ ಅಜಾಗರೂಕತೆ. ಇದು ಸೋಮಾರಿತನಕ್ಕಿಂತಲೂ ಅಪಾಯಕಾರಿ. ಯಾಕಂದ್ರೆ ಈ ವ್ಯರ್ಥವಾಗ್ತಿರೋ ಪ್ರತಿ ಸೆಕೆಂಡು ಭವಿಷ್ಯದ ಅನೇಕ ವರ್ಷಗಳ ಭಾಗ್ಯವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ನಾವು ಫೋನ್ ನೋಡ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಅದು ಬರೀ ಸಮಯ ವ್ಯರ್ಥ ಅಲ್ಲ, ಭವಿಷ್ಯದ ರಾಜ್ಯಭಾಗ್ಯವನ್ನೇ ಕಳ್ಕೊಳ್ತಿದ್ದೇವೆ ಅಂತಾಯ್ತು. ಹಾಗಾದ್ರೆ ಈಗಿನ ನಮ್ಮ ಸಫಲತೆ ಭವಿಷ್ಯದಲ್ಲಿ ಪ್ರಾಲಬ್ಧವಾಗಿ ಹೇಗೆ ಬದಲಾಗುತ್ತೆ ಅಂತ ಸ್ವಲ್ಪ ವಿವರಿಸ್ಬೋದಾ? ಉದಾಹರಣೆಗೆ, ಶ್ವಾಸವನ್ನು ಸಫಲಗೊಳಿಸುವುದರಿಂದ ವೈದ್ಯರ ವಿಭಾಗವೇ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದೇನಾದ್ರೂ ದೈವಿಕ ವರದಾನದ ತರಹನಾ, ಅಥವಾ ಇದ್ರ ಹಿಂದೆ ಏನಾದ್ರೂ ಸೈಕಲಾಜಿಕಲ್ ಕಾರಣ ಇದೆಯಾ? ಖಂಡಿತ, ಎರಡೂ ಇದೆ. ಇದು ಕೇವಲ ಒಂದು ಕಾಸ್ಮಿಕ್ ವ್ಯವಹಾರ ಅಲ್ಲ. ಯೋಚನೆ ಮಾಡಿ, ನಾವು ಪ್ರತಿಯೊಂದು ಶ್ವಾಸವನ್ನು ವಾಹ್ ಬಾಬಾ ವಾಹ್ ಅಂತ ಸ್ಮೃತಿಯಿಂದ ತಗೊಂಡಾಗ ನಾವು ನಮ್ಮ ಶರೀರದ ಬಗ್ಗೆ ಒಂದು ಆಳವಾದ ಗೌರವ ಬೆಳೆಸ್ಕೊಳ್ತೇವೆ. ಈ ವರ್ತಮಾನದ ಕ್ಷಣದಲ್ಲಿನ ಜಾಗೃತಿ ಮತ್ತು ಕೃತಜ್ಞತೆ, ಅದು ನಮ್ಮ ಶರೀರದ ಜತೆಗಿನ ನಮ್ಮ ಸಂಬಂಧವನ್ನೇ ಬದಲಾಯಿಸುತ್ತೆ. ಇದು ಒಂದು ಸಮಗ್ರ ಆರೋಗ್ಯಕ್ಕೆ ಅಡಿಪಾಯ ಹಾಕತ್ತೆ. ಇದರ ಫಲವೇ ಸ್ವರ್ಗದಲ್ಲಿ ಅನಾರೋಗ್ಯದ ಕುರುಹೇ ಇಲ್ಲದ ಸಂಪೂರ್ಣ ಆರೋಗ್ಯವಂತ ಕಾಯ. ಓ, ಹಾಗಾದ್ರೆ ನಮ್ಮ ಇವತ್ತಿನ ಪ್ರತಿಯೊಂದು ಪ್ರಜ್ಞಾಪೂರ್ವಕ ಕ್ರಿಯೆನೂ ಭವಿಷ್ಯದ ಸೃಷ್ಟಿಗೆ ಬೀಜದ ಹಾಗೆ. ಹಾಗೆಯೇ ಶಕ್ತಿಗಳ ಬಗ್ಗೆ ಒಂದು ಮಾತು ಬರುತ್ತೆ. ನಮ್ಮ ಶಕ್ತಿಗಳನ್ನ ಸಫಲಗೊಳಿಸಿದರೆ ಭವಿಷ್ಯದಲ್ಲಿ ಧರ್ಮಸತ್ತ ಮತ್ತು ರಾಜ್ಯಸತ್ತ ಎರಡೂ ಸಿಗುತ್ತೆ ಅಂತ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಈ 2 ಅಧಿಕಾರಗಳು ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ಆಧ್ಯಾತ್ಮಿಕ ಅಭ್ಯಾಸ ಇವೆರಡನ್ನೂ ಒಂದೇ ಆತ್ಮದಲ್ಲಿ ಹೇಗೆ ಒಂದುಗೂಡಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ಲೌಕಿಕ ಜಗತ್ತಿನಲ್ಲಿ ಧರ್ಮ ನಿಯಮಗಳನ್ನ ಹೇಳಿದ್ರೆ ರಾಜ್ಯ ಕಾನೂನುಗಳನ್ನ ಜಾರಿಗೊಳಿಸುತ್ತೆ. ಅಲ್ಲಿ ಸಂಘರ್ಷ ಇದ್ದೇ ಇರುತ್ತೆ. ಆದರೆ ನಾವು ಇಲ್ಲಿ ನಮ್ಮ ಸರ್ವಶಕ್ತಿಗಳನ್ನ ಈಶ್ವರೀಯ ಸೇವೆಯಲ್ಲಿ ಸಫಲಗೊಳಿಸಿದಾಗ ನಮ್ಮ ಆತ್ಮದಲ್ಲಿ ಒಂದು ಆಂತರಿಕ ಸಮತೋಲನ ಸೃಷ್ಟಿಯಾಗುತ್ತೆ. ನಮ್ಮಲ್ಲಿ ಕರುಣೆ, ಧರ್ಮ ಮತ್ತು ನಿರ್ಣಯ ಶಕ್ತಿ, ರಾಜ್ಯ ಎರಡೂ ಸಹಜವಾಗಿ ಬರುತ್ತೆ. ಸ್ವರ್ಗದಲ್ಲಿ ನಮ್ಮ ಪ್ರತಿಯೊಂದು ಮಾತು ಧರ್ಮಶಾಸ್ತ್ರದ ತರಹ ಇರುತ್ತೆ ಮತ್ತು ನಮ್ಮ ಪ್ರತಿಯೊಂದು ಆಜ್ಞೆ ಕಾನೂನಿನ ತರಹ. ಅಲ್ಲಿ ಸಂಘರ್ಷಕ್ಕೆ ಜಾಗವೇ ಇರೋದಿಲ್ಲ. ಯಾಕೆಂದ್ರೆ ಅಧಿಕಾರ, ಪ್ರೀತಿ ಆರು ಸತ್ಯದ ಮೇಲೆ ನಿಂತಿರುತ್ತೆ. ಇದಕ್ಕೆ ನಮ್ಮ ಕಣ್ಮುಂದೆ ಇರೋ ಬೆಸ್ಟ್ ಉದಾಹರಣೆ ಅಂದ್ರೆ ಬ್ರಹ್ಮಬಾಬಾ. ಅವರು ತಮ್ಮ ಕೊನೆ ಕ್ಷಣದವರೆಗೂ ಪ್ರತಿಯೊಂದು ಖಜಾನೆಯನ್ನ ಹೇಗೆ ಸಫಲಗೊಳಿಸಿದ್ರು ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಹೌದು, ಖಂಡಿತ. ಅವರ 2 ಮುಖ್ಯ ಲಕ್ಷಣಗಳನ್ನ ನಾವು ಸದಾ ನೆನಪಲ್ಲಿಡಬೇಕು. ಒಂದು,
ಮುರಳಿಯ ಮೇಲಿನ ಅಚಲ ಪ್ರೀತಿ. ಕೊನೇ ದಿನ ಶರೀರ ಸಂಪೂರ್ಣ ನಿತ್ರಾಣ ಆಗಿದ್ರೂ ಅವರು ಮುರಳಿ ಕೇಳೋದನ್ನ ಬಿಡ್ಲಿಲ್ಲ. ಇನ್ನೊಂದು, ಸದಾ ಅಲರ್ಟ್ ಆಗಿರೋದು. ಅವರ ಜೀವನದಲ್ಲಿ ಅಲಬೇಲಾಪನ್ನ ನೋಡೇ ಇರಲಿಲ್ಲ. ಈ ವರ್ಷ ನಮ್ಮ ಚಾರ್ಟ್ ಹೇಗಿರ್ಬೇಕಂದ್ರೆ ಸಫಲ ಮತ್ತು ವ್ಯರ್ಥ ಅಂತ 2 ಕಾಲಂ ಹಾಕಿ ವ್ಯರ್ಥದ ಖಾತೆ ಶೂನ್ಯವಾಗಿರಬೇಕು. ಬಾಬಾ ಕೊಟ್ಟ 3 ಮಂತ್ರಗಳು ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ. ಇದನ್ನ ಧಾರಣೆ ಮಾಡಿದ್ರೆ ಇದು ಸಹಜ ಆಗತ್ತೆ. ಹಾಗಾದ್ರೆ ನಮ್ಮ ಆಂತರಿಕ ಸಂಪತ್ತನ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ ಮೇಲೆ ಬಾಪದಾದ ನಮ್ಮನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾರೆ. ಬರೀ ದಾನಿಗಳಾದ್ರೆ ಸಾಲ್ದು, ಅಖಂಡ ಮಹಾದಾನಿಗಳಾಗ್ಬೇಕು ಅಂತಾರೆ. ಈ ಅಖಂಡ ಅನ್ನೋ ಪದ ಕೇಳೋಕೆ ಬಹಳ ಗಂಭೀರವಾಗಿದೆ. ದಿನದ 24 ಗಂಟೆನೂ ನಿರಂತರ ಸೇವೆ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಸುಸ್ತಾಗೋ ಸಂಭವ ಇದೆ. ಈ ಸ್ಥಿತಿಯನ್ನ ಸುಸ್ಥಿರವಾಗಿ ಆಯಾಸ ಇಲ್ದೆ ತಲುಪೋದು ಹೇಗೆ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಅಖಂಡ ಅಂದ್ರೆ ಬರೀ ದೈಹಿಕವಾಗಿ ಓಡಾಡ್ತಾ ಸೇವೆ ಮಾಡೋದು ಮಾತ್ರ ಅಲ್ಲ. ಬಾಬಾ ಅದಕ್ಕಾಗಿ 3 ರೀತಿ ಸೇವೆಯನ್ನ ನಿರಂತರವಾಗಿ ಮಾಡೋಕೆ ಹೇಳ್ತಾರೆ. ಮೊದಲನೇದು ಮನಸಾ ಸೇವೆ. ಇದು ನಮ್ಮ ಆಂತರಿಕ ಶಕ್ತಿಯನ್ನ ಬಳಸೋ ಸೇವೆ. ನಾವು ಎಲ್ಲೇ ಇರಲಿ ನಮ್ಮ ಶಕ್ತಿಶಾಲಿ ಸಂಕಲ್ಪಗಳ ಮೂಲಕ ವಾಯುಮಂಡಲಕ್ಕೆ ಶುಭ ಭಾವನೆಗಳನ್ನು ಹರಡಬಹುದು. ಇದು ಎಂದಿಗೂ ನಿಲ್ಲದ ಸೇವೆ. ಎರಡನೇದು ವಾಚಾ ಸೇವೆ. ಅವಕಾಶ ಸಿಕ್ಕಾಗೆಲ್ಲ ಜ್ಞಾನದಾನ ಮಾಡೋದು. ಮೂರನೇದು ಕರ್ಮಣಾ ಸೇವೆ. ನಮ್ಮ ಶ್ರೇಷ್ಠ ಕರ್ಮಗಳ ಮೂಲಕ ಬೇರೆಯವರಿಗೆ ಸಹಯೋಗ ನೀಡೋದು. ಈ 3ರಲ್ಲಿ ಒಂದಲ್ಲ ಒಂದು ಸೇವೆ ಸದಾ ನಡೀತಿದ್ರೆ ಮಾಯ ಬರೋಕೆ ದಾರಿನೇ ಇರೋದಿಲ್ಲ. ಇದರಲ್ಲಿ ಕರ್ಮಣ ಸೇವೆಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾತು ಬರುತ್ತೆ. ಬಾಬಾ ಹೇಳ್ತಾರೆ, ಈಗ ಬ್ರಾಹ್ಮಣ ಆತ್ಮಗಳು ಸಹ ಕೇಳಲು ಬಯಸುವುದಿಲ್ಲ, ನೋಡಲು ಬಯಸುತ್ತಾರೆ. ಇದರ ಅರ್ಥ ನಾವು ಬರೀ ಮಾತುಗಳಿಂದ ಜ್ಞಾನ ಹೇಳೋ ಯುಗ ಮುಗಿತಾ ಈಗ? ನಮ್ಮ ನಡವಳಿಕೆಯೇ, ನಮ್ಮ ಇರುವಿಕೆಯೇ ಒಂದು ಸಂದೇಶ ಆಗ್ಬೇಕಾ? ಖಂಡಿತ. ನಾವೊಂದು ಸ್ಯಾಂಪಲ್ ಆಗ್ಬೇಕು ಅಂತಾರೆ ಬಾಬಾ. ಒಂದು ಪ್ರಾಡಕ್ಟ್ ಬಗ್ಗೆ 1000 ಮಾತು ಹೇಳೋದಕ್ಕಿಂತ ಅದರ ಒಂದು ಸ್ಯಾಂಪಲ್ ಬಳಸಿ ನೋಡಿದ್ರೆ ಅದರ ಗುಣ ಗೊತ್ತಾಗತ್ತೆ. ಹಾಗೆಯೇ ಶಾಂತಿ, ಪ್ರೀತಿ, ಶಕ್ತಿ ಬಗ್ಗೆ ನಾವು ಉಪನ್ಯಾಸ ಕೊಡೋ ಬದಲು ನಮ್ಮ ಮುಖದಲ್ಲಿ, ನಮ್ಮ ನಡೆಯಲ್ಲಿ ಆ ಗುಣಗಳು ಕಾಣಬೇಕು. ನಮ್ಮನ್ನ ನೋಡಿಯೇ ಜನರಿಗೆ ಇವರ ಥರ ನಾನೂ ಆಗ್ಬೇಕು ಅಂತ ಅನಿಸ್ಬೇಕು. ಇದೇ ನಿಜವಾದ ಕರ್ಮಣಾ ಸೇವೆ. ಬಾಬಾ ಇದಕ್ಕಾಗಿಯೇ ಈ ವರ್ಷ ಗುಣಗಳ ಟೋಲಿ ಹಂಚಿ ಮತ್ತು ಗುಣಗಳ ಪಿಕ್ನಿಕ್ ಮಾಡಿ ಅಂತ ಸುಂದರ ರೂಪಕ ಬಳಸ್ತಾರೆ. ಅಂದ್ರೆ ಸ್ವೀಟ್ ಹಂಚಿದ ಹಾಗೆ ನಮ್ಮ ಗುಣಗಳನ್ನ ಹಂಚ್ಬೇಕು. ನಮ್ಮ ಜೊತೆ ಇರೋವರಿಗೆ ಖುಷಿ, ಹಗುರತೆ ಅನುಭವ ಆಗ್ಬೇಕು. ಹೌದು. ಮತ್ತು ಇದಕ್ಕಾಗಿ ನಾವು ಯಾರಾದ್ರೂ ಮಾಡಿದ್ರೆ ನಾನೂ ಮಾಡ್ತೀನಿ ಅಂತ ಕಾಯ್ಬಾರ್ದು. ನಂಬರ್ 1 ಆಗ್ಬೇಕಂದ್ರೆ ನಾನು ನಿಮಿತ್ತನಾಗ್ಬೇಕು, ನನ್ನನ್ನ ನೋಡಿ ಬೇರೆಯವರು ಮಾಡಬೇಕು ಅನ್ನೋ ಭಾವನೆ ಬೇಕು. ಬ್ರಹ್ಮಬಾಬಾ ಸದಾ ನಾನು ಅರ್ಜುನ ಅಂತ ಹೇಳಿ ಪ್ರತಿಯೊಂದನ್ನು ಮೊದಲು ತಾವೇ ಮಾಡಿ ತೋರಿಸಿದ್ರು. ಈ ರೀತಿ ಒಂದು ಜೀವಂತ ಉದಾಹರಣೆ ಆಗೋದು ನಮ್ಮ ಆಂತರಿಕ ಸ್ಥಿತಿಯನ್ನ ಸಂಪೂರ್ಣವಾಗಿ ಅವಲಂಬಿಸಿದೆ. ಇದು ನಮ್ಮನ್ನ ಈ ಮುರಳಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಬಹುಶಃ ಅತ್ಯಂತ ಸವಾಲಿನ ಭಾಗಕ್ಕೆ ಕರ್ಕೊಂಡ್ಬರತ್ತೆ. ಅದುವೇ ಈ ಮುರಳಿಯ ವರದಾನ. ಹೌದು, ಇದು ಈ ಮುರಳಿಯ ಹೃದಯ ಭಾಗ ಅಂತಾನೇ ಹೇಳ್ಬೋದು. ವರದಾನ ಹೀಗಿದೆ: ಗ್ಲಾನಿ ಮಾಡುವರಿಗೂ ಗುಣಮಾಲೆ ಹಾಕುವ ಇಷ್ಟದೇವ, ಮಹಾನ್ ಆತ್ಮಭವ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಕೇಳೋಕೆ ಅಸಾಧ್ಯ ಅನ್ಸತ್ತೆ. ಯಾರಾದ್ರೂ ನಮ್ಮನ್ನ ಟೀಕಿಸಿದ್ರೆ, ನಿಂದಿಸಿದ್ರೆ, ನಮ್ಮ ಸಹಜ ಪ್ರವೃತ್ತಿ ನಮ್ಮನ್ನ ಸಮರ್ಥಿಸ್ಕೊಳ್ಳೋದು ಅಥವಾ ಕೋಪಗೊಳ್ಳೋದು. ಈ ಆಳವಾಗಿ ಬೆರೂರಿರೋ ಪ್ರತಿಕ್ರಿಯೆಯನ್ನ ಬದಲಾಯಿಸಿ ಅವರಿಗೆ ಗುಣಗಳ ಮಾಲೆ ಹಾಕೋ ಸ್ಥಿತಿಯನ್ನ ತಲುಪೋದು ಹೇಗೆ? ನಿಮ್ಮ ಪ್ರಶ್ನೆಯಲ್ಲೇ ಅದರ ಕಷ್ಟ ಅಡಗಿದೆ. ಇದು ಸಹಜ ಪ್ರವೃತ್ತಿಯ ವಿರುದ್ಧ ಹೋಗೋ ಸಾಧನೆ. ಬಾಬಾ ಇದಕ್ಕೊಂದು ಸುಂದರ ಉದಾಹರಣೆ ಕೊಡ್ತಾರೆ. ನೋಡಿ, ಯಾರಾದರೂ ನಮ್ಗೆ ಪ್ರೀತಿಯಿಂದ ಹೂವಿನ ಹಾರ ಹಾಕಿದ್ರೆ ನಾವು ಅದನ್ನ ವಿನಮ್ರತೆಯಿಂದ ಸ್ವೀಕರಿಸ್ತೀವಿ. ಅದೇ ರೀತಿ ಯಾರಾದರೂ ನಿಂದನೆಯ ಮಾತುಗಳೆಂಬ ಮುಳ್ಳಿನ ಹಾರವನ್ನ ಹಾಕಿದಾಗಲೂ ನಾವು ಅವರಿಗೆ ಪ್ರತಿಯಾಗಿ ನಮ್ಮ ಶುಭ ಭಾವನೆಗಳೆಂಬ ಹೂವಿನ ಹಾರವನ್ನ ಹಾಕ್ಬೇಕು. ಓ, ಅಂದ್ರೆ ಇದು ಬರೀ ಒಂದು ಒಳ್ಳೆ ಆಲೋಚನೆ ಅಲ್ಲ, ಇದೊಂದು ಸ್ಪಿರಿಚುವಲ್ ಟೆಕ್ನಿಕ್. ಅವರ ನಕಾರಾತ್ಮಕ ಶಕ್ತಿ ನಮ್ಮೊಳಗೆ ಬರದಾಗೆ ತಡೆಯೋ ಒಂದು ಕವಚದ ತರಹನಾ? ನಿಖರವಾಗಿ. ಇದೊಂದು ಆಧ್ಯಾತ್ಮಿಕ ರಕ್ಷಣಾ ತಂತ್ರ. ಪರ್ಫೆಕ್ಟ್. ಅವರು ನಮ್ಮನ್ನ ನಿಂದಿಸಿದಾಗ ನಾವು ಕೋಪಗೊಂಡ್ರೆ ಅವರ ನೆಗೆಟಿವ್ ಎನರ್ಜಿಯನ್ನ ನಾವು ಸ್ವೀಕರಿಸಿದಾಗ ಆಗತ್ತೆ. ಅವರ ಮಟ್ಟಕ್ಕೆ ನಾವು ಇಳಿದ ಹಾಗೆ. ಆದ್ರೆ ನಾವು ಅವರ ಬಗ್ಗೆ ಶುಭ ಭಾವನೆ ಇಟ್ರೆ, ಅವರ ಆತ್ಮದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರೆ ನಾವು ನಮ್ಮ ಸ್ಥಿತಿಯನ್ನ ಎತ್ತರದಲ್ಲಿಟ್ಕೊಳ್ತೀವಿ. ಅವರ ನಿಂದನೆ ನಮ್ಮನ್ನ ಮುಟ್ಟೋದೇ ಇಲ್ಲ. ಇದು ನಮ್ಮನ್ನ ರಕ್ಷಿಸ್ಕೊಳ್ಳೋ ಶ್ರೇಷ್ಠ ವಿಧಾನ. ಇದಕ್ಕೇನಾದ್ರೂ ಪ್ರಾಯೋಗಿಕ ಉದಾಹರಣೆ ಇದೆಯಾ? ಖಂಡಿತ. ಒಬ್ಬ ಸಹೋದರಿಗೆ ಅವರ ಕುಟುಂಬದಲ್ಲಿ ಸದಾ ಟೀಕಿಸೋ ಒಬ್ಬ ಸದಸ್ಯರಿದ್ರು. ಅವರು ಈ ವರದಾನವನ್ನ ಅಭ್ಯಾಸ ಮಾಡೋಕೆ ನಿರ್ಧಾರ ಮಾಡಿದ್ರು. ಪ್ರತಿ ಬಾರಿ ಟೀಕೆ ಎದುರಾದಾಗ ಅವರು ಮನಸ್ಸಿನಲ್ಲೇ
ಈ ಆತ್ಮಕ್ಕೆ ಶಕ್ತಿ ಸಿಗಲಿ, ಈ ಆತ್ಮದಲ್ಲಿರುವ ಒಂದು ಒಳ್ಳೆ ಗುಣ ಜಾಗೃತವಾಗಲಿ ಅಂತ ಹಾರೈಸ್ತಿದ್ರು. ಆರಂಭದಲ್ಲಿ ಇದು ಬಹಳ ಕಷ್ಟ ಆಯಿತು. ಆದರೆ ಕೆಲವು ವಾರಗಳ ನಂತರ ಆ ಟೀಕೆಗಳು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರೋದೇ ನಿಂತೋಯ್ತು. ಅವರ ಶಾಂತ ಸ್ಥಿತಿಯನ್ನು ನೋಡಿ ನಿಂದಿಸ್ತಿದ್ದ ವ್ಯಕ್ತಿಯ ವರ್ತನೆಯಲ್ಲೂ ನಿಧಾನವಾಗಿ ಬದಲಾವಣೆ ಆಯಿತು. ಇಲ್ಲಿ ಮುಖ್ಯವಾದದ್ದು, ನಾವು ಬೇರೆಯವರನ್ನ ಬದಲಾಯಿಸೋಕೆ ಪ್ರಯತ್ನಿಸ್ತಿಲ್ಲ, ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡ್ಕೊಳ್ತಿದ್ದೀವಿ. ವಾವ್! ಇದರ ಫಲಿತಾಂಶದ ಬಗ್ಗೆ ಬಾಬಾ ಏನು ಹೇಳ್ತಾರೆ? ಹೀಗೆ ಮಾಡೋದ್ರಿಂದ ಅವರು ಜನ್ಮಾಂತರಗಳಿಗೆ ನಮ್ಮ ಭಕ್ತರಾಗುತ್ತಾರೆ ಅಂತಾರೆ. ಅಂದ್ರೆ ಇದು ಬರೀ ಪರೋಪಕಾರ ಅಲ್ಲ, ಇದು ಆತ್ಮಕ್ಕೆ ಅತ್ಯಂತ ಲಾಭದಾಯಕವಾದ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ಇವತ್ತು ಕೊಡೋದು ನಾಳೆ ನಮ್ಗೆ ಹಲವು ಪಟ್ಟು ಹೆಚ್ಚಾಗಿ ಸಿಗುತ್ತೆ. ಹೌದು, ಇದೇ ಶ್ರೇಷ್ಠ ಆಧ್ಯಾತ್ಮಿಕ ಅರ್ಥಶಾಸ್ತ್ರ. ನಾವು ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷ ಕೊಟ್ರೆ ಅದು ಹೆಚ್ಚುತ್ತಲೇ ಹೋಗುತ್ತೆ. ಆದರೆ ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿ, ಶುಭಭಾವನೆ ಕೊಟ್ರೆ ಆ ನಕಾರಾತ್ಮಕ ಖಾತೆ ಅಲ್ಲಿಗೆ ಮುಗಿದು ಹೊಸ ಸಕಾರಾತ್ಮಕ ಖಾತೆ ತೆರೆಯುತ್ತೆ. ಇದೇ ನಮ್ಮನ್ನ ಇಷ್ಟದೇವ, ಮಹಾನ್ ಆತ್ಮನನ್ನಾಗಿ ಮಾಡೋದು. ಈ ವರದಾನಕ್ಕೆ ಪೂರಕವಾಗಿಯೇ ಇವತ್ತಿನ ಸ್ಲೋಗನ್ ಇದೆ: ನಿಮ್ಮ ಮನಸ್ಸಾವೃತ್ತಿಯನ್ನ ಸದಾ ಒಳ್ಳೆಯ ಮತ್ತು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳು, ಆಗ ಕೆಟ್ಟದ್ದು ಒಳ್ಳೆಯದಾಗುತ್ತದೆ. ಇದು ವರದಾನವನ್ನ ಅಭ್ಯಾಸ ಮಾಡೋಕೆ ಬೇಕಾದ ಒಂದು ಟೂಲ್ ಇದ್ದ ಹಾಗೆ. ಹೌದು, ನಮ್ಮ ಮನಸ್ಥಿತಿ, ನಮ್ಮ ದೃಷ್ಟಿಕೋನವೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಪರಿಸ್ಥಿತಿ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದಿರ್ಬೋದು, ಆದರೆ ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ನಮ್ಮ ವೃತ್ತಿ ಶಕ್ತಿಶಾಲಿಯಾಗಿದ್ರೆ ಕೆಟ್ಟ ಪರಿಸ್ಥಿತಿಯಲ್ಲೂ ನಾವು ಕಲಿಯೋ ಪಾಠವನ್ನ ಅಥವಾ ಅದರಲ್ಲಿ ಅಡಗಿರೋ ಒಳ್ಳೆ ಅಂಶವನ್ನ ನೋಡಬಹುದು. ಕೊನೆಯದಾಗಿ ಅವ್ಯಕ್ತ ಇಶಾರೆಗಳಲ್ಲಿ ಅಶರೀರಿ ಸ್ಥಿತಿಯ ಬಗ್ಗೆ ಹೇಳಲಾಗಿದೆ. ಎಷ್ಟೇ ಸೇವೆಯ ಒತ್ತಡವಿದ್ರೂ, ಬುದ್ಧಿ ಕಾರ್ಯದಲ್ಲಿ ನಿರತವಾಗಿದ್ರೂ ಅಶರೀರಿ ಆಗೋ ಅಭ್ಯಾಸ ಮಾಡಿ ಅಂತಾರೆ. ಇದು ಹೇಗೆ ಈ ವರದಾನದ ಅಭ್ಯಾಸಕ್ಕೆ ಸಹಾಯ ಮಾಡುತ್ತೆ? ಅಶರೀರಿ ಸ್ಥಿತಿಯೇ ಈ ಎಲ್ಲ ಸಾಧನೆಗಳ ಅಡಿಪಾಯ. ನಾವು ದೇಹದಿಂದ ಭಿನ್ನವಾದ ಆತ್ಮ ಅಂತ ಭಾವಿಸಿದಾಗ ನಿಂದನೆ, ಹೊಗಳಿಕೆಗಳೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು, ನನಗಲ್ಲ ಅನ್ನೋ ಅರಿವು ಬರುತ್ತೆ. ಸೇವೆಯೂ ಒಂದು ಬಂಧನ ಆಗೋದಿಲ್ಲ, ಯಾಕಂದ್ರೆ ಇದು ನನ್ನ ಸೇವೆಯಲ್ಲ, ಬಾಬಾ ಕೊಟ್ಟಿದ್ದು ಅನ್ನೋ ಸ್ಮೃತಿಯಲ್ಲಿ ನಾವು ನಿರ್ಬಂಧನರಾಗಿ ಉಪರಾಮರಾಗಿರ್ಬೋದು. ಒಂದು ಸೆಕೆಂಡಿನಲ್ಲಿ ದೇಹದಿಂದ ಬೇರೆಯಾಗಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗೋ ಅಭ್ಯಾಸ ಇದ್ದಾಗ ಮಾತ್ರ ಗ್ಲಾನಿ ಮಾಡೋರಿಗೂ ನಾವು ಗುಣಮಾಲೆ ಹಾಕೋಷ್ಟು ಸ್ಥಿರವಾಗಿರೋಕೆ ಸಾಧ್ಯ. ಹಾಗಾದ್ರೆ ಈ ಹೊಸ ವರ್ಷದ ನಮ್ಮ ಪ್ರಯಾಣದ ನೀಲನಕ್ಷೆ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಸಮಯ, ಶ್ವಾಸ, ಸಂಕಲ್ಪಗಳೆಂಬ ಆಂತರಿಕ ಖಜಾನೆಗಳನ್ನ ಭದ್ರಪಡಿಸೋದು. ನಂತರ ಆ ಶಕ್ತಿಯಿಂದ ಮನಸಾ ವಾಚಾ ಕರ್ಮಣ ನಿರಂತರ ಸೇವಾಧಾರಿಗಳಾಗಿ ಅಖಂಡ ಸ್ಥಿತಿಯನ್ನ ತಲುಪೋದು. ಮತ್ತು ಅಂತಿಮವಾಗಿ ನಿಂದನೆಯನ್ನೂ ಸಹ ಆಶೀರ್ವಾದವಾಗಿ ಪರಿವರ್ತಿಸೋ ಇಷ್ಟದೇವ ಸ್ಥಿತಿಯನ್ನ ತಲುಪೋದು. ಹೌದು, ಇದೊಂದು ಸಂಪೂರ್ಣ ಪ್ಯಾಕೇಜ್. ಈ ಚರ್ಚೆಯ ಕೊನೆಯಲ್ಲಿ ಈ ಇಡೀ ಪ್ರಯಾಣಕ್ಕೆ ಬೇಕಾದ ಶಕ್ತಿ ಮತ್ತು ಸ್ಫೂರ್ತಿಯನ್ನ ಕೊಡೋ ಒಂದು ಅಂತಿಮ ಚಿಂತನೆಯನ್ನ ನಮ್ಮ ಕೇಳುಗರಿಗೆ ನೀಡಬಹುದಾ? ಖಂಡಿತ. ಮುರಳಿಯ ಕೊನೆಯಲ್ಲಿ ಬಾಪದಾದಾರವರು ಒಂದು ಅದ್ಭುತವಾದ ನಶೆಯ ಬಗ್ಗೆ ಮಾತಾಡ್ತಾರೆ. ಅದು ನಮ್ಮೆಲ್ಲರ ಬುದ್ಧಿಯಲ್ಲಿ ಸದಾ ಇರಬೇಕು. ಅದು ಲೆಕ್ಕವಿಲ್ಲದಷ್ಟು ಬಾರಿ ನಾವೇ ತಂದೆಯ ಸಮಾನರಾಗಿದ್ದೇವೆ, ನಾವೇ ಆಗಿದ್ದೇವೆ ಮತ್ತು ನಾವೇ ಮತ್ತೆ ಮತ್ತೆ ಆಗ್ತೇವೆ ಎಂಬ ನಿಶ್ಚಯದ ನಶೆ. ವಾಹ್! ಹಮ್ ಹೀ ಬನೆ ಹೈ, ಹಮ್ ಹೀ ಹೈ ಔರ್ ಹಮ್ ಹೀ ಬಾರ್ ಬಾರ್ ಬಂತೆ ರಹೆಂಗೆ. ಈ ಒಂದು ಸಾಲು ಅಪಾರ ಶಕ್ತಿಯನ್ನ ತುಂಬುತ್ತೆ. ಹೌದು, ಈ ನಶೆ ಕೇವಲ ನಮ್ಮ ಸಂಕಲ್ಪ ಅಥವಾ ಮಾತಿನಲ್ಲಿ ಇರಬಾರದು. ಅದು ನಮ್ಮ ನಡಿಗೆಯಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಮುಖಭಾವದಲ್ಲಿ ಕಾಣಬೇಕು. ಆ ದೈವಿ ರಾಯಲ್ಟಿ ನಮ್ಮನ್ನ ನೋಡಿದ ಪ್ರತಿಯೊಬ್ಬರಿಗೂ ಅನುಭವ ಆಗಬೇಕು. ಇದೇ ನಮ್ಮ ನಿಜವಾದ ಸ್ವರೂಪ. ಈ ಒಂದು ಸ್ಮೃತಿಯೇ ಈ ಮುರಳಿಯಲ್ಲಿ ಹೇಳಿದ ಪ್ರತಿಯೊಂದು ಸವಾಲನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಕೊಡುತ್ತೆ. ಈ ಅದ್ಭುತ ಚಿಂತನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರ ಚಾರ್ಟ್ನಲ್ಲಿ ವ್ಯರ್ಥದ ಕಾಲಂ ಖಾಲಿಯಿದ್ದು ಸಫಲದ ಕಾಲಂ ತುಂಬಿ ತುಳುಕುತ್ತಿರಲಿ. ಓಂ ಶಾಂತಿ. ಓಂ ಶಾಂತಿ.